ದಾಸನಪುರ ಹೋಬಳಿಯ ಭಾಗದಲ್ಲಿ ಹೆಸರುವಾಸಿಯಾಗಿರುವ ಸುಪ್ರಸಿದ್ಧ ಅಭಯ ವಸಿಷ್ಠ ಆಸ್ಪತ್ರೆ ಕಳೆದ 3 ವರ್ಷಗಳಿಂದ ಈ ಭಾಗದ ಜನರ ಸೇವೆಯಲ್ಲಿ ನಿರತವಾಗಿದೆ. ಇದೀಗ ಅಭಯ ವಸಿಷ್ಠ ಆಸ್ಪತ್ರೆಯ 3 ವರ್ಷಗಳ ಸಂಭ್ರಮಾಚರಣೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಆರೋಗ್ಯ ಸೇವೆ ದೃಷ್ಟಿಯಿಂದ ಭೀಮೇಶ್ವರ ಕಾಲೋನಿಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜಿಸಲಾಗಿತ್ತು. ಊರಿನ ಹಿರಿಯ ಮುಖಂಡರಾದ ತಿಮ್ಮರಸಯ್ಯ ಅವರ ಸಹಕಾರದಿಂದ ಹಾಗೂ ಡಾ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡ ಈ ಕಾರ್ಯಕ್ರಮದಲ್ಲಿ ಕಡಿಮೆ ದರದಲ್ಲಿ ಮಕ್ಕಳಿಗೆ ಅನುಕೂಲವಾಗುವ ಸ್ಪ್ರಿಂಗ್ ವೆಲ್ ಸಂಸ್ಥೆಯಿಂದ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಇನ್ನು ಮಾದನಾಯಕನಹಳ್ಳಿ ಪೌರ ಕಾರ್ಮಿಕರಿಗೆ ಚಳಿಗಾಲದಲ್ಲಿ ಅನುಕೂಲವಾಗಲಿ ಎಂದು ಉಚಿತವಾಗಿ ಜರ್ಕಿನ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಮೂಲಕ ಅಭಯ ವಸಿಷ್ಠ ಆಸ್ಪತ್ರೆಯು ಸಾರ್ವಜನಿಕರ ಆರೋಗ್ಯದೆಡೆಗೆ ತಮ್ಮ ಸೇವಾ ಮನೋಭಾವವನ್ನ ವ್ಯಕ್ತಪಡಿಸಿದೆ. ಇವಾಗ ಕಣ್ಣು ಕರೆಕ್ಟ್ ಕಾಣುದು, ಈ ಗ್ಲಾಸ್ ಆಗುವಾಗ ಕರೆಕ್ಟ್ ಕಾಣ್ತಾರೆ. ಮುಂದೆ ಪವರ್ ಕಮ್ಮಿ ಇದ್ದು ನಾನು ಏನ್ ಮಾಡ್ಬೇಕು ಅಂದ್ರೆ ಹೆಂಗೆ ಗೊತ್ತಿಲ್ಲ. ಅವಾಗ ಕ್ಯಾಂಪ್ ಇರೋದನ್ನ ಹೇಳ್ವಾಗ ಇಲ್ಲಿ ಬಂದಿದೆ. ಇವಾಗ ಈ ಕನ್ನಡಿ ಹಾಕುವಾಗ ಕರೆಕ್ಟ್ ಕಾಣ್ತಾರೆ ಕಣ್ಣು. ಇವಾಗ ಅಂತ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕಾಣ್ತಾರೆ. ಇಲ್ಲ ಅದೇ ಗೊತ್ತು. ಮತ್ತೆ ಒಂದು ಕನ್ನಡಿ ತಗೊಳಕ್ಕೆ ಎಷ್ಟು ಕೊಡ್ಬೇಕು ಬೇರೆ ಕಡೆ ಅಂತ. ಇದು ನಮ್ಗೆ ಫ್ರೀ ಇದಾಯ್ತು, ಬಹಳ ಖುಷಿ ಆಯ್ತು. ಇದು ಕೊಟ್ಟು ಇದು ಭಯಂಕರ. ನಾವು ಚೆಕಪ್ ಮಾಡೋದಂದ್ರೆ ನಾವು ಬೇರೆ ಕಡೆ ಎಲ್ಲ ಚೆಕಪ್ ಮಾಡಕ್ ಹೋಗೋದು, ಅದಕ್ಕೆಲ್ಲ ದುಡ್ಡು ಬೇಕು. ನಮ್ಮ ತರ ಈ ಬಡವರಿಗೆ ಈ ತರ ಒಂದು ಕ್ಯಾಂಪ್ ಮಾಡಿದ್ರೆ ಒಳ್ಳೇದು. ಇದು ಒಂದು ಜನ ಸಂಪರ್ಕ ಮಾಡಿದಾಗ ಒಳ್ಳೇದಾಯ್ತು, ಜನಕ್ಕೆ ಒಳ್ಳೇದು ಹೆಲ್ಪ್ ಆಯ್ತಿಲ್ವಾ. ಈ ಕಾಲದಲ್ಲಿ ಜನಕ್ಕೊಂದು ಒಳ್ಳೆ ಹೆಲ್ಪ್ ಇದಲ್ವಾ. ಹೌದು, ಆಗಿದೆ. BP ಸ್ವಲ್ಪ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನೊಂದ್ಸರಿ ಮಾಡೋಣ, ಒಂದ್ ಗಂಟೆ ಬಿಟ್ಟು ಅಂತ ಹೇಳಿದ್ದಾರೆ. ಊಟ ಮಾಡದೆ ಬಂದಿದ್ರೆ ಟಿಫಿನ್ ಆಗಿದೆ. ಅದೇ ಹೌದು, ಇನ್ನೊಂದ್ಸರಿ ಮಾಡಿಸ್ ನೋಡೋಣ. ಸ್ವಲ್ಪ ಜಾಸ್ತಿ ಇದೆ ಅಂದ್ರು. ಈ ಶಿಬಿರದ ಬಗ್ಗೆ ಏನ್ ಹೇಳ್ತೀರಿ? ಶಿಬಿರದ ಬಗ್ಗೆ ಈ ರಿಸಲ್ಟ್ ನೋಡಿ ಫೈನಲ್ ಮಾಡ್ತೇನೆ. ಚೆನ್ನಾಗಿ ನಡೀತಾ ಇದೆ. ವಯಸ್ಸಾದವರಿಗೆಲ್ಲ ಅನುಕೂಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಾಲಂಟಿಯರ್ಸ್ ಎಲ್ಲ ಇದ್ದಾರೆ. ಮತ್ತೆ ನಮ್ಮೂರಿಂದ ಅಲ್ವಾ, ಖುಷಿಯಿಂದ ಮಾಡ್ತಾ ಇದ್ದೀವಿ. ಖುಷಿ ಆಯ್ತಾ? ಹೌದು. ಹೇಳಿ ಸರ್, ಟೆಸ್ಟ್ ಮಾಡ್ತೀರಿ? ಏನೇನು ಟೆಸ್ಟ್ ಮಾಡ್ತಿದ್ರ? ಕಿವಿ ಟೆಸ್ಟ್ ಮಾಡಿದೆ ಸರ್. ಕಿವಿ ಟೆಸ್ಟ್ ಮಾಡ್ಸೋಕೆ ಕಿವಿ ನೋವು ಬರ್ತಾಯಿತ್ತು. ಇಲ್ಲ, ನೀವು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಏನಿಲ್ಲ, ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಸರ್. ಹಾಂ ಹಾಂ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ನಮ್ಮ ಹೆಸರು ಸೋಮಶೇಖರ್ ಅಂತ ಸರ್. ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತದೆ. ಏನ್ ಹೇಳಿದ್ರು? ಮೊದಲು ಕಾಣ್ತಲ್ಲ, ಇವತ್ತು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ಏನಾಗಿತ್ತು ಕಣ್ಣಿಗೆ? ಕಣ್ಣು ಒಂದ್ ಸ್ವಲ್ಪ ನೀರು ಬರ್ತಾ ಇತ್ತು, ದೂರದ ದೃಷ್ಟಿ ಕಾಣ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕೊಟ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ. ಖುಷಿ ಆಯ್ತಾ? ಹಾ, ಖುಷಿ. ಇಲ್ಲ ಸರ್, ಏನ್ ತಾಣಿಲ್ಲ ಸರ್. ಹಾ ಸರ್, ಫ್ರೀ ಕೊಟ್ರು. ನಿಮ್ಮ ಹೆಸರು? ಹನುಮಂತರಾಯ. ಚೆನ್ನಾಗಿ ಮಾಡಿದ್ರು. ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಈ ತರ ಹೆಲ್ತ್ದು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡೋದು ತುಂಬಾ ಖುಷಿ ಆಯ್ತು. ಮನುಷ್ಯರು ಎಜುಕೇಶನ್ಗೂ ಹೆಲ್ತ್ಗೂ ಪ್ರಿಫರೆನ್ಸ್ ಕೊಟ್ರೆ, ಈ ತರ ಸಹಾಯ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತಪ್ಪ. ಹೊರಗಡೆ ಹೋದ್ರೆ ₹1,000 ಖರ್ಚಾಗುತ್ತೆ. ಆಗುತ್ತೆ. ಎಷ್ಟೋ ಇಲ್ದ ಇರೋರು ಎಷ್ಟೋ ಉಪಯೋಗ ಆಯ್ತು. ಈಗ ನಾವು ದೂರ ಹೋಗಕ್ಕೆ ದುಡ್ಡಿದ್ರೆ ದೂರ ಹೋಗಕ್ಕೆ ಕರ್ಕೊಂಡು ಹೋಗೋರಿಲ್ಲ. ನಮ್ಗೆ ಪ್ರಾಬ್ಲಮ್ ಆಗುತ್ತೆ ದೂರ ಹೋಗ್ಬೇಕಾದ್ರೆ. ಈಗ ಹತ್ರ ಇರೋದ್ರಿಂದ ತುಂಬಾ ಚೆನ್ನಾಗಾಯ್ತು. ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.